ಅಳೆದು ತೂಗಿ 2 ತಿಂಗಳ ನಂತರ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ್ದಾರೆ. ಒಂದು ಪೇಮೆಂಟ್ ಕೋಟಾ, ಮತ್ತೊಂದು ಮ್ಯಾನೇಜ್ಮೆಂಟ್ ಕೋಟಾ. ಸಂಪುಟ ವಿಸ್ತರಣೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಹೈಕಮಾಂಡ್ಗೆ ಹಣ ಕೊಟ್ಟವರು ಮಾತ್ರ ಮಂತ್ರಿಯಾಗಿದ್ದಾರೆ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿರೋದು. ಪ್ರಾಮಾಣಿಕವಾಗಿರಬೇಡಿ ಅನ್ನೋ ವೇಣುಗೋಪಾಲ್ ಹೇಳಿಕೆ ಉಲ್ಲೇಖಿಸಿದ್ದಾರೆ. ಆರ್ಬಿ ತಿಮ್ಮಾಪುರ್ ಮಾತಾಡಿದಂತ ಆಡಿಯೋ ಬಗ್ಗೆ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಅಳೆದು ತೂಗಿ 2 ತಿಂಗಳ ನಂತರ ಸಂಪುಟ ವಿಸ್ತರಣೆ ಮಾಡಿರೋದು. ಒಂದು ಪೇಮೆಂಟ್ ಕೋಟಾ, ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟಾ. ಸಂಪುಟ ವಿಸ್ತರಣೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಹಣ ಕೊಟ್ಟವರು ಮಾತ್ರ ಮಂತ್ರಿಯಾಗಿದ್ದಾರೆ, ಪ್ರಾಮಾಣಿಕವಾಗಿರಬೇಡಿ ಅನ್ನೋ ವೇಣುಗೋಪಾಲ್ ಹೇಳಿಕೆಯನ್ನು ಕೂಡ ವಿಜಯೇಂದ್ರ ಅವರು ಉಲ್ಲೇಖ ಮಾಡಿದ್ರು. ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ, ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಒಂದು ಪೇಮೆಂಟ್ ಕೋಟಾದಲ್ಲಾರೋ ಸಚಿವ ಸಂಪುಟಕ್ಕೆ ಸೇರಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಾರು ಕೂಡ ಸಚಿವ ಸಂಪುಟಕ್ಕೆ ಸೇರಬೇಕು. ಇವೆರಡೇ ಕೋಟಾ ಇರೋದು, ಪೇಮೆಂಟ್ ಕೋಟಾ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ. ಇವು ಎರಡು ಬಿಟ್ಟರೆ ಮೂರನೇ ಕೋಟಾ ಯಾವುದೂ ಕೂಡ ಇಲ್ಲ. ಸೊ ಹಾಗಾಗಿ ಕೆಲವರು ಪೇಮೆಂಟ್ ಕೋಟಾದಲ್ಲಿ ಇವತ್ತು ಕ್ಯಾಬಿನೆಟ್ ಸೇರಿಕೊಂಡಿದ್ದಾರೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಕೂಡ ಕ್ಯಾಬಿನೆಟ್ನಲ್ಲಿ ಸೇರಿಕೊಂಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ನಂತರದಲ್ಲಿ ಮಾಜಿ ಸಚಿವರುಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳ ಹೇಳಿಕೆಯನ್ನು ತಾವು ಮತ್ತೊಮ್ಮೆ ಗಮನಿಸಬೇಕಾಗ್ತದೆ. ಹಿರಿಯ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಮತ್ತೋರ್ವ ಹಿರಿಯ ಶಾಸಕರು ಮಾಜಿ ಸಚಿವರಾಗಿರುವಂತಹ TB ಜಯಚಂದ್ರರವರು, ನಾನು ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಇನ್ನು ಮಾಜಿ ಸಚಿವರಾಗಿರುವಂತಹ ತಿಮ್ಮಾಪುರ್ ಅವರು ಈಗಾಗಲೇ ನಮ್ಮ ಏನು ವಿರೋಧ ಪಕ್ಷದ ನಾಯಕರು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೇರವಾಗಿ ಹೇಳಿದ್ದಾರೆ ತಿಮ್ಮಾಪುರ್ ಅವರು, ಯಾರು ಹಣ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡಿಗೆ, ಯಾರು ಶಕ್ತಿವಂತರಿದ್ದಾರೆ ಅಂಥವ್ರಿಗೆ ಮಾತ್ರ ಕ್ಯಾಬಿನೆಟಲ್ಲಿ ಅವಕಾಶನ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.